ಬೆಂಗಳೂರಿನಲ್ಲಿ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಆಗ್ತಾ ಇರುವಂತಹ ಅನಾಹುತಗಳು ಅಂತಿಂತದಲ್ಲ, ವ್ಯಕ್ತಿಯ ಜೀವವನ್ನೇ ಬಲಿ ಪಡೆದಿದೆ ಈ ಪ್ರಾಣಾಂತಕ ಗುಂಡಿ. ಟೆಕ್ಕಿ ಸಾವನ್ನಪ್ಪಿರುವಂತಹ ಡೀಟೇಲ್ಸ್ ಇದು. ನೆಲಮಂಗಲದ ಮಾದನಾಯಕನಹಳ್ಳಿಯ ಎಪಿಎಂಸಿ ಬಳಿ ಆಗಿರುವಂತಹ ಘಟನೆ. ಅಣ್ಣನ ಜೊತೆಗೆ ಬೈಕ್ನಲ್ಲಿ ಟೆಕ್ಕಿ ಪ್ರಿಯಾಂಕಾ ತೆರಳುತ್ತಾ ಇದ್ರು. ಕಾಮಗಾರಿಯಿಂದ ಎಪಿಎಂಸಿ ರಸ್ತೆ ಹದಗೆಟ್ಟು ಹೋಗಿದೆ, ಕುಲಗೆಟ್ಟು ಹೋಗಿದೆ. ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಪ್ರಿಯಾಂಕಾ ಹಾಗೂ ಸಹೋದರ ಕೆಳಗೆ ಬೀಳ್ತಾರೆ. ಬ್ಯಾಲೆನ್ಸ್ ತಪ್ಪುತ್ತೆ ಅವರಿಗೆ. ತಲೆ ಮೇಲೆ ಲಾರಿ ಹರಿದು ಟೆಕ್ಕಿ ಪ್ರಿಯಾಂಕಾ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ನಾವು ಪ್ರತಿನಿತ್ಯ ಗುಂಡಿಯ ಕಾರಣಕ್ಕೆ ಅದು ಮೃತ್ಯುಕೂಪ ಅಂತ ಯಾಕೆ ಹೇಳ್ತೀವಿ ಅನ್ನೋದಕ್ಕೆ ನೋಡಿ, ತಪ್ಪೇ ಮಾಡದ ಅಮಾಯಕರ ಸಾವು ಹೀಗಾಗ್ತಾ ಇದೆ. ಲಾರಿ ಹಿಂದೆ ಕಡೆಯಿಂದ ಸ್ಪೀಡಾಗಿ ಬಂದಿದೆ, ಈಕೆಯ ತಲೆ ಮೇಲೇ ಹರಿದಿದೆ. ಪ್ರಾಣ ಪಕ್ಷಿ ಕ್ಷಣ ಮಾತ್ರದಲ್ಲಿ ಹಾರಿ ಹೋಗಿದೆ. ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಈ ಥರದ ದುರಂತಗಳನ್ನು ನಾವು ಪ್ರತಿನಿತ್ಯ ನೋಡ್ತೀವಿ. ಒಂದೇ ಕೈಕಾಲು ಮುರ್ಕೊಳ್ತಾರೆ ಜನ. ನಮ್ಮ ಜನಪ್ರತಿನಿಧಿಗಳನ್ನ ನೋಡಿದ್ರೆ ಇದನ್ನು ದೊಡ್ಡದು ಮಾಡಬೇಡಿ, ಹೈಲೈಟ್ ಮಾಡಬೇಡಿ ಅಂತ ಅಂತಾರೆ. ಹೋದ ಪ್ರಾಣಗಳ ಲೆಕ್ಕ ಎಷ್ಟು, ಯಾರಿಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಎಷ್ಟೊತ್ತಿಗಾಗಿರೋ ಇನ್ಸಿಡೆಂಟ್ ಇದು, ಹೇಗಾಯಿತು ಎಕ್ಸಾಕ್ಟ್ಲಿ ಮಾಹಿತಿ ಕೊಡೋದಾದ್ರೆ? ಸ್ವಂತ ಟೆಕ್ಕಿ ಸಾವನ್ನಪ್ಪಿರುವಂತದ್ದು. ಏನಂತ ಹೇಳಿದ್ರೆ, ಮಾದನಾಯಕನಹಳ್ಳಿ ಬಳಿಯ ಒಂದು ಉಸ್ಕೂರು ಬಳಿ ಈ ಅಪಘಾತ ಸಂಭವಿಸಿದೆ. ತನ್ನ ಅಣ್ಣನ ಜೊತೆ ಬೈಕ್ ಬರ್ತಾ ಇರ್ತಾರೆ, ಕೆಲಸಕ್ಕೆ ಹೋಗ್ಬೇಕು, ಮೆಟ್ರೋಗೆ ಬೇಗ ಹೋಗ್ಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ಪಾಟುವಲ್ಲಿ ಹಿಂಗೆ ಗುಂಡಿ ತಪ್ಪಿಸಲು ಹೋಗಿ ಆತ ಕೆಳಕ್ಕೆ ಬಿದ್ದಿರುವಂತದ್ದು. ಬೈಕ್ ಕೆಳಕ್ಕೆ ಬಿದ್ದಿದೆ. ಈ ಸಂದರ್ಭದಲ್ಲಿ ಯುವತಿ ಕೂಡ ಕೆಳಕ್ಕೆ ಬಿದ್ದಿದೆ. ಮತ್ತೊಂದು ಲಾರಿ ಆಕೆಯ ತಲೆ ಮೇಲೆ ಹರಿದಿರುವಂತಹ ಘೋರ ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಈಗ ಮಾದನಾಯಕನಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಒಂದು ಲಾರಿಯನ್ನು ವಶಕ್ಕೆ ಪಡೆದಿದ್ದಾರೆ. ಮಮತಾ. ರೈಟ್, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಲಾರಿ ಚಾಲಕನನ್ನು ವಶಕ್ಕೆ ಪಡೆದ್ರು ಸರಿ, ಗುಂಡಿ ಮುಚ್ಚದ ಅಧಿಕಾರಿಗಳನ್ನು ಯಾರು ವಶಕ್ಕೆ ಪಡಿತಾರೆ? ಕೇಳಿದ್ರೆ ಬೈಕ್ ಸ್ಪೀಡಾಗಿತ್ತು, ಅಪಘಾತ ಆಗೋಯ್ತು ಅಂತ ಹೇಳಿ ಆ ಕೇಸ್ ಮುಚ್ಚೋಗುತ್ತಷ್ಟೆ, ಇನ್ನೇನೂ ಆಗಲ್ಲ. ಬಟ್ ಅಮಾಯಕರು ಮಾತ್ರ ಪ್ರಾಣ ತೆತ್ತುತ್ತಾನೆ ಇರ್ತಾರೆ. ಅಧಿಕಾರಿಗಳು, ರಾಜಕಾರಣಿಗಳು ಕಣ್ಣು ಮುಚ್ಕೊಂಡಿರ್ತಾರೆ. ಬಿಕಾಸ್ ಅವ್ರ ಮನೆ ಮಕ್ಕಳು ಸಾಯ್ತಾ ಇಲ್ಲ ಅಲ್ವಾ, ಅವರೆಲ್ಲ ಜುಮ್ ಅಂತ ಕಾರಲ್ಲಿ ಹೋಗ್ತಾರೆ. ಹೋಗೋರು ಬಡಪಾಯಿಗಳು. ಮನೆಗೆ ವಾಪಸ್ ಹೋಗ್ತೀವ ಅಂತ ಅನಿಸ್ಬಿಡ್ಬೇಕು, ಆ ಮಟ್ಟಿಗೆ ಗುಂಡಿಗಳಿರುತ್ತೆ. ಒಂದು ಗುಂಡಿ ತಪ್ಪಿಸಿದ್ರೆ ಇನ್ನೊಂದು ಗುಂಡಿ, ಹೋದ ಜೀವ ಅಷ್ಟೇ. ಅವ್ರ ಮನೆಯವ್ರಿಗೆ ನಿರಂತರವಾಗಿ ಹಿಂಗಾಯ್ತಲ್ಲ ಅಂತ ಹೇಳಿ ಶಾಶ್ವತವಾಗಿ ಕಣ್ಣೀರು ಹಾಕೊಂಡು ಕೂರ್ಬೇಕಷ್ಟೆ. ಯಾರಿಗೂ ಇದು ಫರಕ್ ಬೀಳಲ್ಲ. 1-2 ದಿನ ಅಧಿಕಾರಿಗಳು ಕಾಮಗಾರಿ ನಡೆಸುವಂತಹ ನಾಟಕ ಮಾಡ್ತಾರೆ. ಆಮೇಲೆ ನಿಮಗೆ ನೆನಪಿರ್ಬೋದು, ಮಾದನಾಯಕನಹಳ್ಳಿಯಲ್ಲಿ ಸ್ಪೆಷಲಿ ಆ ರಸ್ತೆನಲ್ಲಿ ವಿಪರೀತವಾಗಿ ಗುಂಡಿಗಳಿದೆ ಅಂತ ನಿಮ್ಮ ಪಬ್ಲಿಕ್ ಟಿವಿ ಕೂಡ ರಿಪೋರ್ಟ್ ಮಾಡಿತ್ತು, ಅಧಿಕಾರಿಗಳ ಗಮನಕ್ಕೆ ತಂದಿತ್ತು. ಬಟ್ ಅಧಿಕಾರಿಗಳು ಮೈ ತುಂಬ ಎಣ್ಣೆ ಉಚ್ಕೊಂಡೇ ಓಡಾಡ್ತಾರೆ. ಅವ್ರ ಕಾಮಗಾರಿ ನಮಗೇನು ಹೇಳ್ತೀರಾ ಅಂತ ಕೇಳ್ತಾರೆ, ಉಡಾಫೆ ಉತ್ತರ ಕೊಡ್ತಾರೆ. ಎಂಡ್ ಆಫ್ ದ ಡೇ ಒಂದು 4 ದಿನ ಮಾತಾಡ್ತಾರೆ. ಜನರ ಮೆಮೊರಿ ಕೂಡ ಕಡಿಮೆ ಇದೆ, ಮರ್ತೋಗ್ಬಿಡ್ತಾರೆ ಅನ್ನೋದು ಅವ್ರಿಗೊಂದು ಹುಂಬುತನ ಶುರುವಾಗ್ಬಿಟ್ಟಿದೆ. ಜನಪ್ರತಿನಿಧಿಗಳು ಕೇಳೋದೇ ಬೇಡ. ಈಗ ಸರ್ಕಾರ ಅಸ್ತಿತ್ವಕ್ಕೆ ಬಂದು 810-15 ದಿನ ಆಯಿತು. ಅವ್ರು ಬರೀ DCM ಯಾರು, CM ಯಾರು ಆ ಚರ್ಚೆಯಲ್ಲಿ ಮುಳುಗೋಗಿದ್ದಾರೆ. ಕೇಳಿದ್ರೆ 4,000 ಕೋಟಿ ಬಿಡುಗಡೆ ಮಾಡಿಸ್ತೀವಿ, 5,000 ಕೋಟಿ ಬಿಡುಗಡೆ ಮಾಡಿಸ್ತೀವಿ ಅಂತ ಲೆಕ್ಕ ತೋರಿಸ್ತಾರೆ ನಮಗೆ. ಅದು ಯಾರ ಮನೆಗೆ ಬಿಡುಗಡೆ ಆಗುತ್ತೋ ಗೊತ್ತಿಲ್ಲ. ಅದ್ಗೆಟ್ಟು ಕೆಟ್ಟಿದೆ. ಒಂದು ಗಾಡಿ ಹೋದ್ರೆ ಒಂದು ಗಾಡಿ ಮುಂದೆ ಬರೋಕ್ಕಾಗಲ್ಲ. ಆ ಕಾರ್ ಹೋದ್ರೂ ಅಷ್ಟೇ, ಒಂದು ಗಾಡಿ ಲಾರಿ ಬಂದು ನಿಂತ್ಕೊಬೇಕು. ರೋಡ್ ಕನ್ಸ್ಟ್ರಕ್ಷನ್ ಇಂದ ಅದನ್ನ ಹಾಗೆ ತಾಪೆ ಕೆಲಸ ಇನ್ನೂ ಹಂಗೆ ಇದೆ. ಇನ್ನೂ ಕ್ಲಿಯರ್ ಮಾಡಿ ಕೊಟ್ಟಿಲ್ಲ ಗೌರ್ಮೆಂಟ್ ಅವರಿಂದ. ಅದರಿಂದ ತುಂಬಾ ವೆಹಿಕಲ್ಸ್ ಓಡಾಡಕ್ಕೆ ತೊಂದರೆ ಆಗಿದೆ. ಇನ್ನು APMC ಇಂದ ಅಲ್ಲಿ ಕೊಳ್ಳಳ್ಳಿ ರೋಡಿಂದ ಬಂದು ಸೀದಾ ಲಾರಿಗಳೆಲ್ಲ ಹಿಂಗೆ ಬರ್ತಾರೆ. ಯಾಕೆ ಗೋಡೌನ್ ಜಾಸ್ತಿ ಇದೆ, ಒಂಥರ ಹಬ್ತಾರ ಆಗ್ಬಿಟ್ಟಿದೆ. APMC ಯಾರ್ಡು ದಿನನಿತ್ಯ ಗಾಡಿಗಳು ಓಡಾಡ ಇದ್ದೇ ಇರ್ತದೆ. ಅದರಿಂದ ಈ ಥರ ಆಗ್ತಾನೆ ಇದಾವೆ ಸರ್. ಗುಂಡಿಗಳು ಜಾಸ್ತಿ ಇದೆ ಸರ್. ಗುಂಡಿ ಹಾಳಾಗಿ ಗೊತ್ತಿಲ್ಲ ಎಷ್ಟಿದಾವೆ ಅಂತ. 2 ವೀಲರ್ ಹೋದಾಗ ಆಗಿದೆ ಸರ್ ಅದೆಲ್ಲ. ಏನು ಹೇಳ್ತೀರಿ ನೀವು ಇದಕ್ಕೆ? ಗೌರ್ಮೆಂಟ್ ಸ್ವಲ್ಪ ಕ್ರಮ ತಗೊಂಡು ರೋಡ್ ಮಾಡ್ಕೊಡ್ಬೇಕು ಸರ್. ಅದನ್ನ ಡಬಲ್ ರೋಡ್ ಎಕ್ಸ್ಟೆನ್ಷನ್ ಮಾಡ್ಬೇಕು ಸರ್. ಅದನ್ನ ರೋಡ್ನ ಎಕ್ಸ್ಟೆನ್ಷನ್ ಇದೆ, ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ಒಂದು ರೋಡ್ ಕಡೆ ಅಗ್ದಿದ್ದಾರೆ, ಒಂದು ಕಡೆ ಬಿಟ್ಟಿದ್ದಾರೆ. ಅದನ್ನ ರೋಡ್ನ ಕ್ಲಿಯರ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸರ್ ಗೌರ್ಮೆಂಟ್ ಅವರು. ನಮ್ಗೆ ನಾಗೇಶ್ ಇಂದ ಸರ್. ನಮ್ಮ ಫ್ರೆಂಡ್ ತೆಂಗಿಗೆ ಆಗಿರೋದನ್ನು ಬೇರೆ ಯಾರಿಗೂ ಹಿಂಗೆ ಆಗಬಾರ್ದು ಅಂತ ನಾವು